ಮಳೆ ಬಾರದೆ ಬರಗಾಲ ತಾಂಡವಾಡ್ತಾ ಇದೆ. ಭದ್ರಾ ಜಲಾಶಯದ ನೀರನ್ನ ನಂಬಿರ್ತಕ್ಕಂಥ ರೈತರು ಈಗ ಕಂಗಾಲಾಗಿದ್ದಾರೆ. ಮೆಕ್ಕೆಜೋಳ, ಭತ್ತದ ಸಸಿಗಳು ಒಣಗೋ ಆತಂಕ ಎದುರಾಗಿದೆ. ಭದ್ರಾ ಜಲಾಶಯದಲ್ಲಿ 147 ಅಡಿಕೆ ಭದ್ರಾ ಜಲಾಶಯ ಏನಿದೆ ಆ ಜಲಾಶಯದಲ್ಲಿ 147 ಅಡಿಗೆ ನೀರಿನ ಮಟ್ಟ ಕುಸಿದಿದೆ. ರೈತರ ಸಂಕಷ್ಟಕ್ಕೆ ಧ್ವನಿಯಾಗದ ಜನಪ್ರತಿನಿಧಿಗಳು ಅಂತ ಈಗ ರೈತರು ಕಿಡಿಕಾರ್ತಾ ಇದ್ದಾರೆ. ತುಂಗಾ ನದಿಯಿಂದ ಭದ್ರಾ ಡ್ಯಾಮ್ಗೆ ನೀರು ಲಿಫ್ಟ್ ಮಾಡಬೇಕು ಅಂತ ಈಗ ಒತ್ತಾಯ ಮಾಡಲಾಗ್ತಾ ಇದೆ. ರೈತರು ಪ್ರತಿಭಟನೆ ಮಾಡ್ತಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ನಾವು ಈ ಅಪ್ಪರ್ ಭದ್ರಾ ಹುಟ್ಟಿಸಿಟ್ಗೂ ನಾವು ಹೋರಾಟನ ಮಾಡ್ತಾನೆ ಬಂದವೆ. ಅವಾಗ ಹಿಂದಿನ ಸರ್ಕಾರ ಯಾವುದೇ ಇರಲಿ, ಆ ಸರ್ಕಾರದ ಬಗ್ಗೆ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ. ಆದರೆ ಸರ್ಕಾರ ಅಂದ್ರೆ ಒಂದೇ, ರೈತರಂದ್ರೆ ನಾವು ಒಂದೇ. ಆದ್ದರಿಂದ ದಯಮಾಡಿ ರೈತ ಕೇಳ್ತಕ್ಕಂಥ ನೀರು ಬೇರೆ ಏನೂ ಕೇಳಲ್ಲ ನಾವು. ದಯಮಾಡಿ ಆ ಸರ್ಕಾರ ಇರಲಿ, ಈಗಿನ ಸರ್ಕಾರ ಇರಲಿ, ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳಿರಲಿ, ಈಗಿನ ಮುಖ್ಯಮಂತ್ರಿಗಳಿರಲಿ, ಹಿಂದಿನ ಸಚಿವರು ಇರಲಿ, ಈಗಿನ ಸಚಿವರಿಗಿರಲಿ, ನಮಗೆ ಯಾವುದೂ ಭೇದ ಇಲ್ಲ. ದಯಮಾಡಿ ಎಲ್ಲರೂ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಜನಪ್ರತಿನಿಧಿಗಳು, ಶಾಸಕರಾಗಲಿ ಸಂಸದರಾಗಲಿ, ದಯಮಾಡಿ ಈ ಏನು ನಿಂದ ಮಾತು ಕೊಟ್ಟಿರಿ ಅವ್ರಾರ ಕೊಟ್ಟಿರಲಿ, ನೀವು ಸರ್ಕಾರ ಅಂದ್ರೆ ಒಂದೇ. ದೇವ್ರು ಮಾಡಿರೋದು ಮಳೆ ಮೇಲೆ ನಾವೇನು ಹಾಕಕ್ಕೆ ಬರಲ್ಲ. ಆದರೆ ಇವ್ರು ಗೆದ್ದಿರೋದಾರಲ್ಲ ಎಲೆಕ್ಷನ್ ರಾಜಕಾರಣಿಗಳು, ಒಂದು 5 ಜನ MP ಬರ್ತಾರೆ ನಮ್ಮ ಡ್ಯಾಮ್ಗೆ. ಇವರೆಲ್ಲ ಸೇರಿ ನಮಗೆ ತುಂಗಾ ತಿರುವನ್ನ ನಮಗೆ 18 TMC ನೀರು ಕೊಡಬೇಕದು. ಅದನ್ನು ಕೊಡದೇ ನಮ್ಮ ಡ್ಯಾಮಿಂದೇ ಖಾಲಿ ಮಾಡ್ತಾರೆ, ಕಣ್ಣು ಹಾಕ್ತಾರೆ ಹಗಲಲ್ಲೂ. ಆ ನೀರು ಕೊಡಬೇಕಾದ್ರೆ ಇವರು ಒಂದು 5-6 ಜನ MP ಗಳು ಇರ್ತಾರೆ, ಒಂದು 30 ಜನ MLAಗಳು ಇರ್ತಾರೆ. ಇವ್ರೇನು ಬರೇ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ. ಮಂಜಪ್ಪ, ಈಗ ವಿಜಯನಗರ, ಬಳ್ಳಾರಿ ಹಾಗೂ ಕೊಪ್ಪಳ ಜಿಲ್ಲೆಗಳಿಂದ ವಲಸೆ ಹೋಗ್ತಿರತಕ್ಕಂಥ ಕುಟುಂಬಗಳ ಪರಿಸ್ಥಿತಿ ಈಗ ಹೇಗಿದೆ? ಮಂಜಪ್ಪ, ಕೇಳಿಸ್ತಿದ್ಯಾ ನನ್ನ ಧ್ವನಿ? ಭದ್ರಾ ಜಲಾಶಯದಲ್ಲಿ ಈಗ 147 ಅಡಿಗೆ ನೀರು ಕುಸಿತ ಕಂಡಿದೆ. ಈಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ, ದಾವಣಗೆರೆಯಲ್ಲಿ ಏನು ನಮ್ಮ ಭದ್ರಾ ಅಚ್ಚುಕಟ್ಟು ಪ್ರದೇಶ ಅಂತ ಕರಿತೀವಿ. ಭದ್ರಾ ನದಿಯ ಏನು ಜಲಾಶಯ ಇದೆ, ದಾವಣಗೆರೆ ಜಿಲ್ಲೆಯ ಒಂದು ಜೀವನಾಡಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭದ್ರಾ ಏನು ದಾವಣಗೆರೆಯಲ್ಲಿ ಏನು ಅರ್ಧ ಭಾಗಶಃ ಏನು ದಾವಣಗೆರೆ ಜಿಲ್ಲೆ ನೀರಾವರಿಯನ್ನು ಕಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಭದ್ರಾ ಜಲಾಶಯ ಅಂತ ಹೇಳ್ಬೋದು. ಆ ಭದ್ರಾ ಜಲಾಶಯವನ್ನು ನಿರ್ಮಾಣ ಮಾಡುವ ಹಂತದಲ್ಲಿ 18 TMCಯನ್ನ ಈಗಾಗಲೇ ಏನು ತುಂಗಾ ನದಿಯಿಂದ ಏನು ಫೋಲ್ ಆಗಿ ಹೋಗ್ತಕ್ಕಂಥ ನೀರನ್ನ ಏತ ನೀರಾವರಿಯ ಮೂಲಕವಾಗಿ ಭದ್ರಾಕ್ಕೆ ಲಿಫ್ಟ್ ಮಾಡುವ ಮೂಲಕವಾಗಿ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರಾವರಿ ಸೌಲಭ್ಯ ಕಲಿಸ್ಬೇಕು ಅಂತೇಳಿ ಒಂದು ನಿಬಂಧನೆ ಇತ್ತು. ಅದಕ್ಕೆ ನಾವೆಲ್ಲ ಒಪ್ಪಿದ್ವಿ. ಆದ್ರೆ ಸರ್ಕಾರಗಳು ಬಂದ್ವು ಹೋದ್ವು, ಆದ್ರೆ ಈ ಒಂದು ಯೋಜನೆಯನ್ನ ಯಾವುದೇ ರೀತಿಗೆ ಏನು ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ನಡೀತಿಲ್ಲ. ಈ ಒಂದು ಯೋಜನೆ ಅಂತಕ್ಕಂಥದ್ದು ಮರೀಚಿಕೆಯಾಗಿ ಉಳಿದಿದೆ. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಏನು ಎಲ್ಲೇನೋ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ಏನು ಬರಪೀಡಿತ ಪ್ರದೇಶವಾಗಿ ಒಂದು ಬರದ ಛಾಯೆ ಉಂಟಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಈಗಾಗಲೇ ಕಳೆದ ವರ್ಷನೂ ಕೂಡ ಮಳೆಗಾಲ ಇದ್ದಂತ ಸಂದರ್ಭದಲ್ಲೂ ಕೂಡ ಏನು ಭದ್ರಾ ಅಚ್ಚುಕಟ್ಟು ಪ್ರದೇಶದ ಟೈಲ್ಯಾಂಡ್ ಅಂತ ಏನ್ ಕರಿತೀವಿ, ಆ ಭಾಗದ ರೈತರಿಗೆ ನೀರು ಕೂಡ ದೊರೀತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಈಗಲಾದ್ರೂ ಏನು ದಾವಣಗೆರೆ ಜಿಲ್ಲೆ ಮತ್ತು ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಚಿತ್ರದುರ್ಗ ಈ ಒಂದು 4 ಜಿಲ್ಲೆಯ ಸಂಸದರು ಈ ಒಂದು ಏತ ನೀರಾವರಿ ಯೋಜನೆ ಅಂದ್ರೆ ತುಂಗಾ ಜಲಾಶಯದಿಂದ ನೀರನ್ನು ಲಿಫ್ಟ್ ಮಾಡುವ ಮೂಲಕವಾಗಿ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಈ ಒಂದು ಬೇಡಿಕೆ ಆಗಿರ್ತಕ್ಕಂಥದ್ದು. ಇದರೊಟ್ಟಿಗೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಯಾವುದೇ ಸೊಪ್ಪು ಆಗ್ತಾ ಇಲ್ಲ. ಹಾಗಾಗಿ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ರೈತರ ಉಳಿವಿಗೆ ಮತ್ತು ಈಗಾಗಲೇ ಏನು ಬಿತ್ತಿ ಏನು ಈಗಾಗಲೇ ಏನು ಕುಡಿಯೋ ನೀರಿಗೆ ಮಾತ್ರನೇ ಈ ಒಂದು ನೀರನ್ನು ಬಳಕೆ ಮಾಡ್ಬೇಕಂತ ಒಂದು ಸುತ್ತೋಲನೆ ಕೂಡ ಸರ್ಕಾರ ಹೊರಡಿಸಿತ್ತು. ಅದರೊಟ್ಟಿಗೆ ಏನು ಬೆಳೆ ಬೆಳಿಲಿಕ್ಕೆ ಯಾವುದೇ ನೀರನ್ನು ಉಪಯೋಗ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗಾಗಲೇ ತುಂಗಾ ಜಲಾಶಯದಿಂದ ಭರ್ತಿಯಾದಂತ ನೀರು ಸುಮ್ಮನೆ ಫೋಲ್ ಆಗಿಬಿಟ್ಟು ಏನು ನದಿಗೆ ಹರಿತಾ ಇದೆ. ಅಂತ ನೀರನ್ನ ಈಗ ನಮಗೆ ಭದ್ರಾ ಜಲಾಶಯ ಕರೆಸುವ ಮೂಲಕವಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಏನು ತುಂಗಾ ಭದ್ರಾ ಜಲಾಶಯವನ್ನು ನಂಬಿದಂತ ರೈತರಿಗೆ ಏನು ಏತ ನೀರಾವರಿಯ ಮೂಲಕವಾಗಿ ನೀರನ್ನು ಲಿಫ್ಟ್ ಮಾಡಿ ಏನು ಮರೀಚಿಕೆಗೊಳಿಸಿರ್ತಕ್ಕಂಥ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕಂತಕ್ಕಂಥದ್ದು ರೈತರ ಒಂದು ಆಗ್ರಹ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಸರ್ಕಾರ
ಕಾನೂನಾತ್ಮಕವಾಗಿ ಮತ್ತೆ ಎಲ್ಲಾ ರೀತಿಯಾಗಿ ಏನು ಕಾರ್ಯರೂಪಕ್ಕೆ ತರುವಲ್ಲಿ ವಿಳಂಬ ಮಾಡಿದಲ್ಲಿ ನಾವು ಉಗ್ರ ಹೋರಾಟ ಮಾಡುವಂತ ಒಂದು ಎಚ್ಚರಿಕೆಯನ್ನು ನೀಡಿರತಕ್ಕಂಥದ್ದು ಪ್ರಮೋದ್.